ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಸಿಂಪಲ್ ಆ್ಯಂಡ್ ಸ್ಪೈಸಿಯಾಗಿ ಟೊಮೊಟೊ ಚಟ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರ್ ಮೋರ್ ವೀಡಿಯೋಸ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮೊದಲನೇದಾಗಿ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬಿಡಿ. 2-3 ಆನಿಯನ್, 5-6 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಪುದೀನ, ಶುಂಠಿ, ಜೀರಿಗೆ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಅರಿಶಿನ. ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್, ಕಲರ್ ಆ್ಯಂಡ್ ಫ್ಲೇವರ್ ಸಿಗುತ್ತೆ. ಮನೇಲಿ ಖಾಲಿ ಆಗಿತ್ತು ಅಂತ ಸದ್ಯಕ್ಕೆ ನಾನು ಯೂಸ್ ಮಾಡಿಲ್ಲ. ನೀವು ಈ ರೆಸಿಪಿ ಟ್ರೈ ಮಾಡುವಾಗ ಖಂಡಿತ ಯೂಸ್ ಮಾಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ಇದಾಗಲೇ ವಿಡಿಯೋದಲ್ಲಿ ತೋರಿಸಿರುವ ವೆಜಿಟೇಬಲ್ಸನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ನಾವಿಲ್ಲಿ ಹಚ್ಕೊಂಡಿಲ್ಲ, ನೀವು ಬೇಕಾದರೆ ಹಚ್ಕೋಬೋದು ಮೀಡಿಯಮ್ ಸೈಜಲ್ಲಿ. ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿದ್ರೂ ನಡೆಯುತ್ತೆ. ನಂತರ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ. ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ 4-5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಆನಿಯನ್ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೆಗೆದಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಅದಕ್ಕೇ ಸ್ವಲ್ಪ ಶುಂಠಿನೂ ಹಾಕ್ಬಿಡಿ. ಶುಂಠಿ, ಹಸಿಮೆಣ್ಸಿನ್ಕಾಯಿ ಮತ್ತು ಆನಿಯನ್ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ರೋಸ್ಟ್ ಮಾಡಿ. ಅದಾದಮೇಲೆ ಹಚ್ಚಿಟ್ಟಿರೋ ಟೊಮೊಟೊನ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡಿ. ಒಂದು ಸ್ವಲ್ಪ ತಿಕ್ನೆಸ್ ನೋಡಿಕೊಂಡು ಸ್ಮೂತಾಗಿ ಬಾಯ್ಲ್ ಆಗೋವರೆಗೂ ಟೊಮೊಟೊ ಮತ್ತು ಇದನ್ನೆಲ್ಲನೂ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ದಿರೋ ಕಾರಣ ನಾನು 3-4 ಒಣಮೆಣ್ಸಿನ್ಕಾಯಿ ಖಾರ ಮತ್ತು ಕಲರ್ಗೋಸ್ಕರ ಹಾಕ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ, ಜೀರಿಗೆ ಮತ್ತು ಹುಣಸೆಹಣ್ಣು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ, ಬಟ್ ನೀವು ನುಣ್ಣುಪ್ಪಾದರೂ ಯೂಸ್ ಮಾಡ್ಕೋಬೋದು ಆ್ಯಸ್ ಪರ್ ಯುವರ್ ಕನ್ವೀನಿಯನ್ಸ್. ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಇದೆಲ್ಲ ಪ್ರೋಸೆಸ್ಸೂ ಮೀಡಿಯಮ್ ಫ್ಲೇಮಲ್ಲೇ ಆಗಬೇಕು. ಫ್ಲೇಮ್ ಜಾಸ್ತಿ ಇಟ್ಟಿದ್ದೀರಾ ಅಂತಂದರೆ ಓವರ್ ರೋಸ್ಟ್ ಆಗಿಬಿಟ್ಟು ಫ್ಲೇವರ್ ಕೆಟ್ಟೋಗುತ್ತೆ. ಇದಾಗಲೇ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ, ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗಲೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ. ಈ 5-10 ಮಿನಿಟ್ಸ್ ಗ್ಯಾಪಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಆನಿಯನ್ ಮತ್ತು ಬೆಳ್ಳುಳ್ಳಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಚೆನ್ನಾಗಿ ಹಚ್ಚಿಟ್ಕೊಳ್ಳಿ ಮತ್ತು ಕರಿಬೇವನ್ನು ಚಿಕ್ಕದಾಗಿ ಹಚ್ಕೊಳ್ಳಿ. ಕರಿಬೇವು ಹಚ್ಚೋದ್ರಿಂದ ಯಾರೂ ಸೈಡ್ಗೆ ಇಡೋದಿಲ್ಲ. ಕರಿಬೇವು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಕೆಲವರೆಲ್ಲ ತೆಗೆದಿಡ್ತಾರೆ, ಸೊ ಹಂಗಾಗಿ ನಾವು ಚಿಕ್ಕದಾಗಿ ಹಚ್ಕೊತಿದ್ದೀವಿ. ಮತ್ತು ಬೆಳ್ಳುಳ್ಳಿ 4-5 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಳ್ಳಿ. ಇವಾಗ ಲಿಡ್ ಓಪನ್ ಮಾಡಿ ಚೆಕ್ ಮಾಡೋಣ. ಒಳ್ಳೆ ಮೀಡಿಯಮ್ ಇದರಲ್ಲಿ ತಿಕ್ನೆಸ್ ಆಗಿ ಬಾಯ್ಲ್ ಆಗಿದೆ. ಇವಾಗ ಮತ್ತೆ ಸ್ವಲ್ಪ ಚೆನ್ನಾಗಿ ಕಲಕ್ಕೊಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ಬಿಸಿಯಲ್ಲೇ ಮಿಕ್ಸಿಗೆ ಹಾಕಿದ್ರೆ ಅದು ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಚೆನ್ನಾಗಿ ಥಂಡಿ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್, ಜಾಸ್ತಿ ನುಣ್ಣಗೂ ಮಾಡಬೇಡ್ರಿ, ಒಂದು 90% ಗ್ರೈಂಡ್ ಆಗೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಮತ್ತೆ ಸಪ್ರೇಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೇ ಥರ 2-3 ಟೈಮ್ಸ್ ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸರಿಗೆ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ 2-3 ಟೈಮ್ಸ್ ಗ್ರೈಂಡ್ ಮಾಡಿದ್ದಾದಮೇಲೆ ಅದನ್ನು ಸಪ್ರೇಟ್ ಒಂದು ಬೌಲಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿರೋದನ್ನು. ನಂತರ ಸೇಮ್ ಪ್ಯಾನಿಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ನಿಮಗೆ ತಿನ್ನೋದು ಟೈಮಲ್ಲಿ ಅದನ್ನು ಬಾಯಲ್ಲಿ ಸಿಕ್ತಿದ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ, ಒಳ್ಳೆ ಟೇಸ್ಟ್ ಸಿಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಚ್ಚಿಟ್ಟಿರೋ ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಂಗೆ ರೋಸ್ಟ್ ಮಾಡಿ. ನಂತರ ಆನಿಯನ್ನ ಹಚ್ಚಿಟ್ಟಿರೋ ಚಾಪ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ 2-3 ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ, ಖಾರಕ್ಕೋಸ್ಕರ ಅಷ್ಟೇ, ಅದು ಆಪ್ಷನಲ್ಲು. ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಕುಕ್ ಮಾಡಿ. ಒಗ್ಗರಣೆ ರೋಸ್ಟ್ ಆಗಿದ್ಮೇಲೆ ಇದಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಚಟ್ನಿನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಾಕಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 4-5 ನಿಮಿಷ ಅಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ, ಕುಕ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಏನಿದ್ರೂ ಕ್ಲಿಯರ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಫ್ಲೇವರು. ಸ್ವಲ್ಪ ಆಯಿಲೆಲ್ಲ ಬಿಟ್ಕೋತಿದೆ ನೋಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಕಲರಿಂಗೋಸ್ಕರ ಮತ್ತು ಫ್ಲೇವರ್ಗೋಸ್ಕರ, ಹಸಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಮತ್ತೆ ಸ್ಟವ್ ಆಫ್ ಮಾಡ್ಕೊಬಿಡಿ. ನಾವು ಇಟ್ಸ್ ರೆಡಿ ಟು ಸರ್ವ್. ಇದನ್ನು ದೋಸೆ ಮತ್ತು ಪೂರಿ, ಅನ್ನಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ರೈಸ್ಗೆಲ್ಲನೂ. ಎಸ್ಪೆಷಲಿ ಫಾರ್ ದೋಸೆ ಚೆನ್ನಾಗಿರುತ್ತೆ, ಸೂಪರ್ ಫ್ಲೇವರ್ ಸಿಗುತ್ತೆ, ಅದರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇವಾಗ ದೋಸೆ ಹಾಕ್ಕೊಳ್ಳೋದು ಕೂಡ ಹಿಟ್ಟೆಲ್ಲ ಆಲ್ರೆಡಿ ರೆಡಿ ಇದೆ. ದೋಸೆ ಮಾಡೋದನ್ನು ಬೇಕಾದರೆ ಸಪ್ರೇಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಜಸ್ಟ್ ಆ್ಯಡ್ ಆನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ದೋಸೆ ಹಾಕ್ಕೊಂಡು, ದೋಸೆ ಜೊತೆ ಚಟ್ನಿ ಹಾಕ್ಕೊಂಡು, ಟೊಮೊಟೊ ಚಟ್ನಿ, ಒಳ್ಳೆ ಫ್ಲೇವರ್ ಸಿಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಬೇಕು ಅಷ್ಟೇ. ಇಗ್ನೋರ್ ಮಾಡಿದ್ದೀರಾ ಅಂತಂದರೆ ಆ ಫ್ಲೇವರ್ ಮಿಸ್ ಆಗ್ತೀರಾ. ಓಕೆ, ದೋಸೆ ರೆಡಿ.
ಇವಾಗ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಐ ಆಮ್ ಎಕ್ಸೈಟೆಡ್ ಟು ಹ್ಯಾವ್ ಟೇಸ್ಟ್. ವಾವ್, ಸೂಪರ್, ಒಳ್ಳೆ ಸ್ಪೈಸಿ ಟೇಸ್ಟ್ ಇದೆ ಫ್ರೆಂಡ್ಸ್. ಖಂಡಿತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.